How was Pondicherry liberated from the French? Even though India got independence in 1947, Pondicherry was still a French colony, okay, under French. Okay, the French colonies had continued their hold on Pondicherry, Karaikal, Mahe, and Chandranagar in post-independence India. See here, they continued their control or hold over Pondicherry, Karaikal, Mahe and ಚಂದ್ರನಗರ್. ಭಾರತಕ್ಕೆ ಸ್ವಾತಂತ್ರ್ಯ ಬಂದರೂ ಕೂಡ ಫ್ರೆಂಚ್ ವಸಾಹತು ಕಾಲನಿ ಅಂತಂದ್ರೆ ಏನು ಮಕ್ಕಳೇ, ವಸಾಹತು ಶಾಹಿ ಮುಂದುವರೆದಿತ್ತು. ಎಲ್ಲಿ? ಪಾಂಡಿಚೇರಿ, ಕಾರೈಕಲ್, ಮಾಹೆ ಮತ್ತು ಚಂದ್ರನಗರದಲ್ಲಿ. As a result of the struggle by the Congress, the Communist and other organizations, ಅಂದ್ರೆ ಕಾಂಗ್ರೆಸ್, ಕಮ್ಯುನಿಸ್ಟ್ಗಳು ಮತ್ತು ಇತರ ಸಂಸ್ಥೆಗಳ ಒಂದು ಸ್ಟ್ರಗಲ್, ಇದರ ಹೋರಾಟದ ಫಲವಾಗಿ, ಅರ್ಜಿಂಗ್ ದ್ಯಾಟ್ ಇಟ್ ಶುಡ್ ಬಿ ಅ ಪಾರ್ಟ್ ಆಫ್ ಇಂಡಿಯಾ. ಏನಂತ ಹೋರಾಟ ಮಾಡಿದ್ರು ಅವರು? ಪಾಂಡಿಚೇರಿ ಈ ಎಲ್ಲ ಪ್ರದೇಶಗಳು ಭಾರತದ ಪ್ರಾಂತ್ಯ ಆಗಿ ಇರಬೇಕು ಅನ್ನುವಂತಹ ಹೋರಾಟ ನಡೆಸಿದ್ದರ ಫಲವಾಗಿ ಇನ್ 1954 ದೀಸ್ ಪ್ರಾವಿನ್ಸಸ್ ಜಾಯಿಂಟ್ ಇಂಡಿಯಾ. 1954ರಲ್ಲಿ ಈ ಎಲ್ಲ ಪಾಂಡಿಚೇರಿ, ಕಾರೈಕಲ್, ಮಾಹೆ ಮತ್ತು ಚಂದ್ರನಗರ ಇವು ಭಾರತಕ್ಕೆ ಸೇರ್ಪಡೆಯಾದವು.